ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಒಂದು ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಈ ರೀತಿ. ಅದಾದಮೇಲೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಆಮೇಲೆ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಹಸಿ ಕೊಬ್ಬರಿ ತುರಿ, ನೀವು ಬೇಕು ಅಂದರೆ ಹಸಿ ಕೊಬ್ಬರಿ ತುರಿನೇ ಕಂಪ್ಲೀಟಾಗಿ ಹಾಕ್ಕೊಬೋದು. ನಾನು ಇರಲಿಲ್ಲ, ಆ ರೀಸನ್ನಿಂದ ಸ್ವಲ್ಪ ಒಣಗಿರೋದು ಸ್ವಲ್ಪ ಹಸಿದು ಹಾಕ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಒಂದು 6-7 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಖಾರಕ್ಕೆ ಜಾಸ್ತಿನೂ ಹಾಕ್ಕೊಬೋದು. ಆಮೇಲೆ ಹುರಿದಿರ್ತಕ್ಕಂತಹ ಕರಿಬೇವನ್ನ ಸಣ್ಣಗೆ ಬಾಡಿಸಿ ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಕಡಲೆಪಪ್ಪು, ಆಮೇಲೆ 1 ಹಿಡಿಯಷ್ಟು ಕಡಲೆ ಬೀಜ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಮೂಲಿ ಚಟ್ನಿ ಥರನೇ ಕಡಿಮೆ ಇಂಗ್ರೀಡಿಯೆಂಟ್ಸು, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮೊದಲಿಗೆ ನೀರು ಹಾಕ್ದಲೇ ಮಿಕ್ಸಿ ಮಾಡ್ಕೊಬೇಕು ಈ ರೀತಿ. ಕೊನೆಯದಾಗಿ ತುರಿದಿಟ್ಕೊಂಡಿದ್ನಲ್ಲ ಮಾವಿನಕಾಯಿನ, ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಬೇಕು. ಚಿಟಿಕೆ ಅಷ್ಟೇ, ಜಾಸ್ತಿ ಬೇಡ. ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ನೀವು ಆ್ಯಕ್ಚುಲಿ ನೀರು ಹಾಕ್ಕೊಬೋದು. ಸ್ವಲ್ಪ ನೀರು ಹಾಕಿದ್ರೆ ಹೇಗೆ ನೀವು ತಿಂದಿದ್ದಾದಮೇಲೆ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಬೇಕು. ನೀರು ಹಾಕ್ದಲೇ ಮಾಡಿದ್ರೆ ನೀವು ಕಂಪ್ಲೀಟಾಗಿ ಒಂದು 2-3 ದಿನ ಆಚೆನೇ ಇಟ್ಕೊಂಡು ತಿನ್ಕೊಬೋದು. ಈಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ. ಆಮೇಲೆ ಕೊನೆಯದಾಗಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಎಣ್ಣೆ ಕಾದಿದ್ಮೇಲೆ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಕೊನೆಯದಾಗಿ ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ಚಟ್ನಿ ಕಂಪ್ಲೀಟ್ ಆಯಿತು. ಒಗ್ಗರಣೆ ಸೀದಿದೆ ಇಲ್ಲಿ ನನ್ನ ಮಗ ಬಂದ, ಹಾಗಾಗಿ ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಳಿ. ಬಟ್ ರುಚಿ ಮಾತ್ರ ಅಲ್ಟಿಮೇಟು. ಅನ್ನಕ್ಕೋ ಅಥವಾ ಚಪಾತಿಗೋ ತಿನ್ಕೊಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.